ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮೋ ಧನ್ವಂತರಿ ಮಾದ್ರಿಯಂ ಸುರಾಸರಿ ವಂದಿರ ಪಾದ ಪದ್ಮಂ ಲೋಕೆ ಜರಾರೂಪೇ ಮೃತ್ಯುನಾಶಂ ದಾತರಮಿಷಂ ಇದೌಷಧೀನ ಧನ್ವಂತರಿ ನಿರ್ಮಾಣಾತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಕಂ ವಂದಿ ಪೇಶಾಯಕಂ ಸರ್ವೇ ಜನ ಸುಖಿನುವಂತು ಸರ್ವೇ ಸಂತುನ್ಯಾಮ್ಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ರಕ್ತನಾಳಗಳಲ್ಲಿ ಯಾವುದೇ ಒಂದು ಕ್ಲಾಟ್ ಇಲ್ಲ ಬ್ಲಾಕ್ ಆಗಿದ್ದಾಗ, ರಕ್ತನಾಳಗಳ ಒಳಪದರ ಡ್ಯಾಮೇಜ್ ಆಗಿದ್ದಾಗ ಯಾವ್ಯಾವ ರೀತಿ ಕಾಯಿಲೆ ಬರುತ್ತದೆ, ಅದಕ್ಕೆ ಯಾವ ರೀತಿ ಪರಿಹಾರ ಅನ್ನೋದನ್ನು ಒಂದು ಹೇಳ್ತೀನಿ. ಈ ಒಂದು ರಕ್ತನಾಳಗಳ ಡ್ಯಾಮೇಜ್ ಆಗಿದ್ದಾಗ, ರಕ್ತನಾಳಗಳ ಒಳಪದರಗಳ ಬ್ಲಾಕ್ ಆಗಿದ್ದಾಗ ಪ್ರಮುಖವಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನರ್ವ್ ಡ್ಯಾಮೇಜ್ ಆಗ್ಬೋದು, ಸ್ಟ್ರೋಕ್ ಇರಬಹುದು, ಅಥವಾ ಒಂದು ಕಿಡ್ನಿ ಸಮಸ್ಯೆ ಇರ್ಬೋದು. ಹೀಗೆ ಹಲವಾರು ರೀತಿಯ ತೊಂದರೆಗಳು ಕಾಣ್ತದೆ. ಇದನ್ನು ಯಾವ ರೀತಿ ಒಂದು ಕ್ಲಿಯರ್ ಮಾಡ್ಕೋಬೇಕಪ್ಪ ಅಂತಂದರೆ, ನಾವು ದಿನನಿತ್ಯ ಸೇವಿಸತಕ್ಕಂತಹ ಒಂದು ಹಣ್ಣುಗಳಲ್ಲಿ ಪ್ರಮುಖವಾಗಿ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ಸ್ ಅವೇ ಅಂತ ಒಂದು ಗಾದೆ ಇದೆ. ಹಾಗೆ ಪ್ರತಿನಿತ್ಯ ಒಂದು ಆ್ಯಪಲ್ ತಿನ್ನೋದ್ರಿಂದ, ಒಂದು ಸೇಬಿನಣ್ಣು ತಿನ್ನೋದ್ರಿಂದ, ಇದು ಏನು ಮಾಡಬೇಕಪ್ಪ ಅಂದರೆ ಸಿಪ್ಪೆ ಸಮೇತ ತಿನ್ನಬೇಕು. ಹಾಗಾಗಿ ತಿನ್ನೋದ್ರಿಂದ ರಕ್ತನಾಳಗಳು ಬ್ಲಾಕ್ ಆಗೋದನ್ನು ತಡೀತದೆ. ಹಾಗೂ ಎರಡನೆಯದಾಗಿ ಅವಕ್ಯಾಡೋ ಅಂದರೆ ಬಟರ್ ಫ್ರೂಟ್, ಈ ಬೆಣ್ಣೆಹಣ್ಣು ಅಂತಾರೆ, ಆ ಬೆಣ್ಣೆಹಣ್ಣನ್ನು ತಿನ್ನೋದ್ರಿಂದ ಈ ಒಂದು ರಕ್ತನಾಳಗಳು ಬ್ಲಾಕ್ ಆಗೋದನ್ನು ತಡಿಬೋದು. ಹಾಗೂ ಸಿಟ್ರಸ್ ಫ್ರೂಟ್ಸ್, ಮೇಯ್ನಾಗಿ ಪ್ರಮುಖವಾಗಿ ಆರೆಂಜ್ ಇರ್ಬೋದು, ಮೋಸಂಬಿ ಇರ್ಬೋದು, ಹಾಗೂ ಈ ನಿಂಬೆಹಣ್ಣು ಇರ್ಬೋದು. ಈ ಆರೆಂಜನ್ನು ಏನು ಮಾಡಬೇಕಪ್ಪ ಅಂತಂದರೆ, ಆರೆಂಜ್ ಹಣ್ಣು ಎಲ್ಲರೂ ತಿಂತಾರೆ, ಆ ಮೇಲ್ಗಡೆ ಇರೋ ಸಿಪ್ಪೆನ ತುರಿದು ಆ ಸಿಪ್ಪೆನ ಪ್ರತಿನಿತ್ಯ ಒಂದೊಂದು ಅರ್ಧ ಚಮಚ ಸೇವಿಸೋದ್ರಿಂದ ರಕ್ತನಾಳಗಳು ಬ್ಲಾಕ್ ಆಗೋದನ್ನು ತಡೀತದೆ. ಹಾಗಾಗಿ ಇದರಲ್ಲಿ ಒಂದು ನಾರಿನಂಶ ಇರ್ತದೆ, ವೈಟಮಿನ್ C ಇರ್ತದೆ. ಹಾಗೂ ಪೊಮೊಗ್ರಾನೇಟ್ ಅಂತಂದರೆ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಈ ರಕ್ತನಾಳಗಳು ಶುದ್ಧಿ ಆಗ್ತದೆ. ಹಾಗೂ ಪೈನಾಪಲ್ ತಿನ್ನೋದ್ರಿಂದ ಈ ರಕ್ತನಾಳಗಳು ಎಲ್ಲ ಶುದ್ಧಿ ಆಗ್ತದೆ. ಹಾಗೂ ಪ್ರಮುಖವಾಗಿ ಬೆರ್ರೀಸ್ ಅಂತಂದರೆ ಸ್ಟ್ರಾಬೆರಿ ಇರ್ಬೋದು, ಬ್ಲೂಬೆರ್ರಿ ಇರ್ಬೋದು, ಬ್ಲ್ಯಾಕ್ಬೆರ್ರಿ ಇರ್ಬೋದು. ಈ ಒಂದು ಹಣ್ಣುಗಳನ್ನ ತಿನ್ನೋದ್ರಿಂದ ರಕ್ತನಾಳಗಳು ಶುದ್ಧಿಯಾಗಿ BP ನಾರ್ಮಲ್ನಲ್ಲಿ ಇಟ್ಕೊಂಡು, ಹಾಗೂ ಶುಗರ್ ಅಂತಂದರೆ ಇನ್ಸುಲಿನ್ ಲೆವೆಲ್ನ ನಾರ್ಮಲ್ಲಿ ಇಟ್ಕೊಂಡು ದೇಹದ ಆರೋಗ್ಯವನ್ನು ಇವೆಲ್ಲ ಕಾಪಾಡ್ತದೆ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧನ್ಯವಾದಗಳು.